ಹೈಕಮಾಂಡ್ ನಾಯಕರ ಮುಂದಿಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೈಕಮಾಂಡ್ ಸಭೆಯ ನಡುವೆ ರಾಜ್ಯದಲ್ಲಿ ಟ್ರೆಂಡಿಂಗ್ ನಲ್ಲಿರುವುದು ಎರಡು ವಿಚಾರ. ಏನದು ಎರಡು ವಿಚಾರ? ಆರ್ಸಿಬಿ ಗೆಲ್ಲುತ್ತಾ, ಡಿಕೆಶಿಯ ಕುರ್ಚಿ ಪಟ್ಟು ಗೆಲ್ಲುತ್ತಾ? ಆರ್ಸಿಬಿ ಕ್ವಾಲಿಫೈಯರ್ 1 ಮ್ಯಾಚ್ ನಲ್ಲಿ ವಿನ್ ಆಗುತ್ತಾ? ಡಿಕೆ ಸಿಎಂ ಸೀಟ್ಗೆ ಕ್ವಾಲಿಫೈ ಆಗ್ತಾರಾ? ಐಪಿಎಲ್ ಗಿಂತಾನು ಪೊಲಿಟಿಕಲ್ ಮ್ಯಾಚ್ ಬಗ್ಗೆ ಜನರಲ್ ಕುತೂಹಲ ಕೆರಳ್ತಾ ಇದೆ. ಹೈ ವೋಲ್ಟೇಜ್ ಮೀಟಿಂಗ್ ನಡುವೆ ಪವರ್ ಶೇರಿಂಗ್ ಕದನ ಕುತೂಹಲವನ್ನ ಕೆರಳಿಸ್ತಾ ಇದೆ. ಇವತ್ತು ಆರ್ಸಿಬಿ ಕ್ವಾಲಿಫೈಯರ್ 1 ಮ್ಯಾಚ್ ನಲ್ಲಿ ಗುಜರಾತ್ ತಂಡವನ್ನ ಎದುರಿಸ್ತಾ ಇದೆ. ಏನಾಗಬಹುದು ಅನ್ನುವಂತಹ ಕುತೂಹಲ ಕ್ರಿಕೆಟ್ ಪ್ರೇಮಿಗಳಿಗೆ ಯಾವ ರೀತಿ ಇದೆಯೋ, ರಾಜಕೀಯ ಆಸಕ್ತರಿಗೆ ಆ ಕ್ವಾಲಿಫೈಯರ್ 1 ಮ್ಯಾಚ್ ಗಿಂತ ಹೆಚ್ಚಾಗಿ ದೆಹಲಿನಲ್ಲಿ ನಡೀತಾ ಇದೆಯಲ್ಲ ಪೊಲಿಟಿಕಲ್ ಪ್ರೀಮಿಯರ್ ಲೀಗ್, ಆ ಲೀಗ್ ಬಗ್ಗೆ ಕುತೂಹಲ ಇದೆ. ಡಿಕೆ ಶಿವಕುಮಾರ್ ಅವರ ಕಥೆ ಏನಾಗಬಹುದು? ಹೈಕಮಾಂಡ್ನ ನಿರ್ಧಾರ ಏನಾಗಬಹುದು? ಡಿಕೆ ಶಿವಕುಮಾರ್ ಅವರು ತಮ್ಮ ಮನೋಭಿಲಾಷೆಗೆ ಸಂಬಂಧಪಟ್ಟ ಹಾಗೆ, ತಮ್ಮ ಮಹತ್ವಾಕಾಂಕ್ಷೆಗೆ ಸಂಬಂಧಪಟ್ಟ ಹಾಗೆ ಬಹಳ ಓಪನ್ ಆಗಿ ಹಲವು ಸಂದರ್ಭಗಳಲ್ಲಿ ಮಾತನಾಡಿದ್ದಾರೆ. ಮುಖ್ಯಮಂತ್ರಿ ಸ್ಥಾನದ ತಮ್ಮ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ಪರೋಕ್ಷವಾಗಿ ಹಲವು ಬಾರಿ ಕಳೆದ 5-6 ತಿಂಗಳಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಅವರ ಕನಸು ನಿಜ ಆಗುತ್ತಾ? ಅವರೇ ಹೇಳಿದಂತೆ 2023ರ ಮೇ 18ನೇ ತಾರೀಕು ಮುಖ್ಯಮಂತ್ರಿಯ ಆಯ್ಕೆ ನಡೆದಂತಹ ಸಂದರ್ಭದಲ್ಲಿ ಕೊಟ್ಟಂತಹ ವಾಗ್ದಾನ, ಆ ಮಾತನ್ನ ಉಳಿಸಿಕೊಳ್ಳುವಂತಹ ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡ್ತಾರಾ, ಅಥವಾ ಪ್ರಸ್ತುತ ರಾಜಕೀಯ ಸನ್ನಿವೇಶಕ್ಕೆ ತಕ್ಕ ಹಾಗೆ ಹೈಕಮಾಂಡ್ನ ತೀರ್ಮಾನ ಇರುತ್ತಾ? ಇದು ಸದ್ಯದ ಕುತೂಹಲ. ಹಾಗಾಗಿ ಐಪಿಎಲ್ ಮ್ಯಾಚ್ ಯಾವ ರೀತಿ ಕುತೂಹಲವನ್ನ, ಕದನ ಕುತೂಹಲವನ್ನ ಕೆರಳಿಸ್ತಾ ಇದೆಯೋ ಹಾಗೆ ಇದು ಕೂಡ ಕೆರಳಿಸ್ತಾ ಇದೆ. ನನ್ನ ಟೀಮಿಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ, ಒಂದೆರಡು ಫೋಟೋಸ್ ಇದೆ, ಆ ಫೋಟೋಸ್ನ ಆದಷ್ಟು ಶೀಘ್ರದಲ್ಲಿ ನಾವು ಆನ್ ಏರ್ ನಲ್ಲಿ ಪ್ಲೇ ಮಾಡಬೇಕು. ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಇಂದಿರಾ ಭವನದಲ್ಲಿ ಜೊತೆಗೆ ಕೂತಿರುವಂತಹ ಫೋಟೋ, ಕೆಲವೇ ಕ್ಷಣದಲ್ಲಿ ಅದನ್ನ ನಿಮ್ಗೆ ತೋರಿಸುವಂತಹ ಕೆಲಸವನ್ನ ಮಾಡ್ತೀವಿ. ಅಂದ್ರೆ ಉಭಯ ನಾಯಕರ ಮಧ್ಯೆ ಸೀಟ್ಗಾಗಿ ಕಿತ್ತಾಟ ಅಥವಾ ಸೀಟ್ಗಾಗಿ ಆ ಪೈಪೋಟಿ ಏನಾಗಬಹುದು ಅನ್ನುವಂತಹ ಕುತೂಹಲ. ಆ ಕುತೂಹಲದ ಮಧ್ಯೆ ಆ ಕದನ ಕುತೂಹಲಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯ ಉಭಯ ನಾಯಕರ ಮಧ್ಯೆ ಆಗ್ತಾ ಇರುವಂತಹ ಮಾತುಕತೆ, ಆಗಿರಬಹುದಾದಂತಹ ಚರ್ಚೆ, ಅದು ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ನಾನು ಹೇಳಿದೆ, ಇಂದಿರಾ ಭವನದಲ್ಲಿ ಕಾಂಗ್ರೆಸ್ನ ಕೇಂದ್ರ ಕಚೇರಿ ಇಂದಿರಾ ಭವನ, ಆ ಇಂದಿರಾ ಭವನದಲ್ಲಿ ಸಭೆ ಆಲ್ರೆಡಿ ಆರಂಭ ಆಗಿದೆ. ಆದ್ರೆ ಆ ಸಭೆ ಆರಂಭ ಆಗೋದಕ್ಕೂ ಮುಂಚೆ ಇಂದಿರಾ ಭವನದಲ್ಲಿ ಉಭಯ ನಾಯಕರು ಜೊತೆಯಾಗಿ ಕೂತಿರುವಂತಹ ಫೋಟೋನ ಗಮನಿಸ್ತಾ ಇದ್ದೀರಿ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಇಂದಿರಾ ಭವನದಲ್ಲಿ ಸಭೆ ಆರಂಭ ಆಗೋದಕ್ಕೂ ಮುಂಚೆ ನೋಡಿ ಎಷ್ಟು ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡ್ತಾ ಇದೆ, ಎಷ್ಟು ಕುತೂಹಲವನ್ನ ಈ ಫೋಟೋ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಹೇಳಿ. ನಾಯಕತ್ವ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಆಗ್ತಾ ಇರುವಂತಹ ಸಮಯ ಇದು. ಉಭಯ ನಾಯಕರನ್ನ 1-to-1 ಕೂರಿಸಿಕೊಂಡು ಚರ್ಚೆಯನ್ನ ಮಾಡುವಂತಹ ಕೆಲಸವನ್ನ ಹೈಕಮಾಂಡ್ನ ನಾಯಕರು ಮಾಡ್ತಿದ್ದಾರೆ. ಆ ಸಂದರ್ಭದಲ್ಲೇ ಇನ್ನೇನು 1-to-1 ಸಭೆ ಆರಂಭ ಆಗಬೇಕು. ಅದಕ್ಕೂ ಮುಂಚೆ ಇಬ್ರು ಕೂಡ ಮೊದಲಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇಂದಿರಾ ಭವನಕ್ಕೆ ಹೋಗ್ತಾರೆ. ಅದಾದಂತಹ ನಂತರದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಹೋಗ್ತಾರೆ. ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರು ಬರೋದಕ್ಕಿನ್ನೂ ಕೂಡ ಸಮಯ ಇರುತ್ತೆ. ಆ ಸಂದರ್ಭದಲ್ಲಿ ಉಭಯ ಕುಶಲೋಪರಿ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಇಂದಿರಾ ಭವನದಲ್ಲಿ ಏನು ಚರ್ಚೆ ನಡೀತಾ ಇದೆಯೋ, ಆ ಚರ್ಚೆಗಳಿಗೆ ಏನೋ ತಿಕ್ಕಾಟ ಇದೆ, ಮತ್ತೊಂದಿದೆ ಅಥವಾ ಭಿನ್ನಾಭಿಪ್ರಾಯ ಇದೆ, ಅಂತಹ ಸಿಚುವೇಶನ್ ಇಲ್ಲ. ಯಾಕಂದ್ರೆ ಆರಂಭದಿಂದಾನು ಅದನ್ನ ರೈಟ್ ಫೋಟೋಗಳನ್ನ ಗಮನಿಸ್ತಾ ಇದ್ದೀರಿ, ಅದನ್ನ ಅಲ್ಲಗಳೆಯುವಂತಹ ಕೆಲಸವನ್ನ ಉಭಯ ನಾಯಕರು ಕೂಡ ಮಾಡಿದ್ರು. ಅಂದ್ರೆ ಪ್ರತಿ ಕಾರ್ಯಕ್ರಮ ಇರಲಿ ಅಥವಾ ಯಾವುದೇ ಸಂದರ್ಭ ಇರಲಿ, ನಮ್ಮ ನಡುವೆ ಒಗ್ಗಟ್ಟಿದೆ, ನಾವು ಒಬ್ರಿಗೊಬ್ರು ಸಾಥ್ ಕೊಟ್ಕೊಂಡು ನಾವು ಹೋಗ್ತಾ ಇದೀವಿ ಅನ್ನೋದನ್ನ ಸಾಬೀತುಪಡಿಸುವಂತಹ ಕೆಲಸವನ್ನ ಹಲವು ಸಂದರ್ಭಗಳಲ್ಲಿ ಉಭಯ ನಾಯಕರು ಮಾಡಿದ್ದಾರೆ. ಇವತ್ತು ನಡೀತಾ ಇರೋದು ಡಿಕೆ ಶಿವಕುಮಾರ್ ಅವರಿಗೆ ಕೊಟ್ಟಂತಹ ವಾಗ್ದಾನ ಏನಿದೆ ಹೈಕಮಾಂಡ್ ನಿಂದ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ತೀರ್ಮಾನ ಆಗುತ್ತೆ ಅನ್ನುವಂತಹ ಕುತೂಹಲ. ಬಟ್ ಪ್ರತ್ಯೇಕವಾಗಿ ಏನು ಇಬ್ರು ಕೂತಿಲ್ಲ. ಕರ್ನಾಟಕ ಭವನದಲ್ಲಿ ಪರಸ್ಪರ ಮೀಟ್ ಆಗದೆ ಇರಬಹುದು ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್. ಕರ್ನಾಟಕ ಭವನದಲ್ಲಿ ಮೀಟ್ ಆಗಿರ್ಲಿಲ್ಲ ಉಭಯ ನಾಯಕರು.
ಪ್ರತ್ಯೇಕವಾಗಿ ಹೊರಟರು. ಡಿಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅವರ ಜೊತೆ ಹೊರಡ್ತಾರೆ ಇಂದಿರಾ ಭವನಕ್ಕೆ. ಸಿದ್ದರಾಮಯ್ಯ ಅವರು ತಮ್ಮ ಸಚಿವರ ದಂಡಿನ ಜೊತೆ ಇಂದಿರಾ ಭವನಕ್ಕೆ ಹೊರಡ್ತಾರೆ. ಆದ್ರೆ ಇಂದಿರಾ ಭವನದಲ್ಲಿ ರಾಹುಲ್ ಗಾಂಧಿ ಅವರು ಸಭೆಗೆ ಕರೆಯೋದಕ್ಕೂ ಮುಂಚೆ, ರಾಹುಲ್ ಗಾಂಧಿ ಅವರು ಉಭಯ ನಾಯಕರನ್ನ 1-to-1 ಮೀಟಿಂಗ್ ಅನ್ನ ಆರಂಭ ಮಾಡೋದಕ್ಕೂ ಮುಂಚೆ ಇಬ್ರು ಕೂಡ ಜೊತೆಯಾಗಿ ಕೂತ್ಕೊಂಡಿದ್ದಾರೆ. ಯಾವುದೋ ಒಂದು ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ. ಆ ಚರ್ಚೆಗೆ ಸಾಕ್ಷಿಯಾಗಿ ಈ ಫೋಟೋ ಲಭ್ಯವಾಗ್ತಾ ಇದೆ. ಬಹುಶಃ ರಾಜಕಾರಣದ ಬ್ಯೂಟಿ ಅಂದ್ರೆ ಬಹುಶಃ ಇದೆ ಅಂತ ಅನ್ಸುತ್ತೆ. ನಿರ್ಧಾರ ಆಗಬೇಕಾಗಿರೋದು ಉಭಯ ನಾಯಕರ ಮಧ್ಯೆ. ಹಾಗಂತ ನಮ್ಮ ಮಧ್ಯೆ ಏನೋ ವೈಷಮ್ಯ ಇದೆ ಅಥವಾ ನಮ್ಮ ಮಧ್ಯೆ ಏನೋ ಒಂದು ಭಿನ್ನಾಭಿಪ್ರಾಯ ಇದೆ, ಪರಸ್ಪರ ಒಬ್ಬರ ಮುಖ ಇನ್ನೊಬ್ರು ನೋಡ್ಕೊಳ್ದೇ ಇರುವಷ್ಟು ಆಕ್ರೋಶ ಇದೆ, ಖಂಡಿತ ಇಲ್ಲ. ಅಂಥ ಸಿಚುವೇಶನ್ ಇಲ್ಲ ಅನ್ನೋದನ್ನ ಈ ಫೋಟೋ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇಲ್ಲಿಂದ ಹೋಗೋದಕ್ಕೂ ಮುಂಚೆನೆ ಯಾವ್ಯಾವ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು, ನಿನ್ನೆ ಮೊನ್ನೆ ಒಂದೇ ವೇದಿಕೆಯಲ್ಲಿ ಏನು ಕೂತ್ಕೊಂಡಿದ್ರು, ಆ ಸಂದರ್ಭದಲ್ಲೂ ಕೂಡ ಅಂಥ ಯಾವುದೇ ರೀತಿಯಾದಂಥ ಆ ಭಿನ್ನಾಭಿಪ್ರಾಯ ಅಥವಾ ಇರಿಸು ಮುರಿಸು ಮುಖ ನೋಡಿದಾಗ ಅಂತ ಯಾವುದೂ ಇಲ್ಲ. ಇಬ್ರು ಕೂಡ ಪರಸ್ಪರ ಗೌರವವನ್ನ ಕೊಟ್ಕೊಂಡು ಪರಸ್ಪರ ಕೂಲ್ ಆಗಿ ಮಾತನಾಡ್ತಾ ಇದ್ರು. ಈಗ ದೆಹಲಿಗೆ ಹೋದಂಥ ನಂತರದಲ್ಲೂ, ನಿರ್ಧಾರ ಆಗುವಂಥ ಇಂದಿರಾ ಭವನಕ್ಕೆ ಹೋದಂಥ ನಂತರದಲ್ಲೂ, ರಾಹುಲ್ ಗಾಂಧಿ ಅವರು ಬರೋದಕ್ಕಿಂತ ಮುಂಚೆ ಇಬ್ರು ಕೂಡ ಬಹಳ ಕೂಲ್ ಆಗಿ ಬಹಳ ಶಾಂತಿಯುತವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.